कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। द्वादशापितवर्षाणि मन्दोऽहं येन पाठितः तस्मै विद्यादिमान्याय नमस्ते शान्तरूपिणे श्रीगुरुभ्यो नमः। संसन्मण्डलमण्डनायितवपुः स्वानन्दतीर्थः बभौ। ಇನ್ನು ಗಲಾಟೆ ಮಾಡಬೇಡಿ, ಅವರಿಗೆ ಆನಂದ ತೀರ್ಥ ಅಂತ ಹೇಳಿದ್ರು, ನೀವು ಆನಂದ ಸ್ವಾನಂದ ಅಂತ ಹೇಗೆ ಹೇಳ್ತೇನೆ ಅಂತೇಳಿ. ಯಾಕೆಂದರೆ ಮಧ್ವಿಜಯದ ಹೆಸರಿನ ಬಗ್ಗೆ ನಮ್ಮಲ್ಲಿ ಹೆಸರಿನ ತೀರ್ಮಾನ ಆಗಿಲ್ಲ, ಅರ್ಥ ಆಗಬೇಕು ಅಂತ. ಕೆಲವರು ಸುಮಧ್ವಿಜಯ ಅಂತ, ಕೆಲವರು ಮಧ್ವವಿಜಯ ಅಂತ ಅಂತೂ ಗಲಾಟೆ ಯಾರೋ ಶುರು ಮಾಡಿದ್ರು. ಆ ಗಲಾಟೆಗೆ ಮುಂದುವರೆದೋ ಏನು ಅಂತ ಗೊತ್ತಿಲ್ಲ. ಸುಮಧ್ವಿಜಯ ಆದರೆ ಏನು, ಮಧ್ವವಿಜಯ ಆದರೆ ಏನು. ಆರಂಭದಲ್ಲಿ ಮಧ್ವವಿಜಯ ಅಂತ ಇದ್ದಿರಬಹುದು, ಆಮೇಲೆ ಸುಮಧ್ವವಿಜಯ ಅಂತ ಇದ್ದಿರಬಹುದು, ತಪ್ಪಿಲ್ಲ. ಆದರೆ ಗಲಾಟೆಗೆ ಮಾಡುವಷ್ಟು ತಪ್ಪೇನಾಗಿಲ್ಲ ಅದರಲ್ಲಿ. ಯಾಕೆ ಅಂತಂದರೆ ನಾವು ಹುಟ್ಟುವಾಗ ನಮಗೆ ಕೇಶವ ಅಂತ ಹೆಸರಿಟ್ಟಿರ್ತಾರೆ. ದೊಡ್ಡವರಾದ ಮೇಲೆ ಶ್ರೀಕೇಶವ ಅಂತ ಕರೀಲಿಕ್ಕೆ ಶುರು ಮಾಡಿ ಗಲಾಟೆ ಮಾಡ್ತಾರೆ. ಹುಟ್ಟುವಾಗ ಕೇಶವ ಅಂತ ಇಷ್ಟೇ ಹೆಸರಿತ್ತು, ಮತ್ತು ಈಗ ಹೇಗೆ ಶ್ರೀಕಾಲ ಹಾಕ್ತೀರ, ಕೇಶವ ಅಂತ ಅಷ್ಟೇ ಕರೀರಿ ಅಂತ ಇಲ್ಲ. ಗೌರವಕ್ಕೋಸ್ಕರ ಮತ್ತೆ ಶ್ರೀಕಾಲ ಹಾಕ್ತೇವಲ್ಲ, ಅದೇ ರೀತಿಯಲ್ಲಿ ಆಚಾರ್ಯ ಮಧ್ವರ ಮೇಲೆ ಗೌರವ ಅತಿಶಯ ಇದ್ದದ್ದರಿಂದ ಸುಮಧ್ವ ವಿಜಯ ಅಂತ ಹೇಳಿದೆ. ಏನೂ ಅಂತ ತಿಳಿಸುವುದಕ್ಕೋಸ್ಕರನೇ ನಾರಾಯಣ ಪಂಡಿತಾಚಾರ್ಯ ಸಂಸನ್ಮಂಡಲ ಮಂಡನಾಯಿತವಪುಃ ಸ್ವಾನಂದ ತೀರ್ಥ ಭವೋ. ಆನಂದ ತೀರ್ಥ ಭವೋ ಅಂತ ಹೇಳಿಲ್ಲ, ಆನಂದ ಸ್ವಾನಂದ ತೀರ್ಥ ಭವೋ ಅಂತ ಹೇಳಿಕೊಂಡು ಪಂಡಿತಾಚಾರ್ಯರು ನಾವು ಹೇಳುವ ಸುಮಧ್ವವಿದೆಯುವುದಕ್ಕೆ ದಸ್ತಕ್ ಮೊದಲೇ ಹಾಕಿದ್ದಾರೆ ಪಂಡಿತಾಚಾರ್ಯ. ಆಚಾರ್ಯ ಮಧ್ವರು ಬರುವುದಕ್ಕಿಂತ ಮೊದಲು ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್ ಆತ್ಮನಾಂ ನಾಸ್ತಿ ಭೇದಃ ದೈತ್ಯಾಃ ಇತ್ತಂ ವ್ಯದದತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿ ಆನಂದಾದ್ಯೈಃ ಗುರುಗುಣಗಣೈಃ ಪೂರಿತಃ ವಾಸುದೇವಃ ಮಂದಂ ಮಂದಂ ಮನಸಿ ಚ ಸತಾಂ ಹಂತ ನೂನಂ ತಿರೋಭೂತಿ ವಿಷ್ಣು. ಆಚಾರ್ಯ ಮಧ್ವರು ಬರುವುದಕ್ಕಿಂತ ಮೊದಲು ಆಚಾರ್ಯ ಮಧ್ವರು ಬಂದ ಮೇಲೆ ವಿಶ್ವಂ ಸತ್ಯಂ ವಿಭು ಸಗುಣವಾನ್ ಆತ್ಮನ ಅಸ್ತಿ ಭೇದ ದೇವಾಃ ಇತ್ತಂ ವ್ಯದದತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿ ಆನಂದಾದ್ಯೈಃ ಗುರುಗುಣಗಣೈಃ ಪೂರಿತಃ ವಾಸುದೇವಃ ಮಂದಂ ಮಂದಂ ಮನಸಿ ಚ ಸತಾಂ ಹಂತ ನೂನಂ ಸ್ಥಿರಃ ಅಭೂತ್. ಆಚಾರ್ಯ ಮಧ್ವರು ಬರುವುದಕ್ಕಿಂತ ಮೊದಲು ಬಂದ ನಂತರ ಬೇರೆ ಮತದವರಿಗೆ ತಮ್ಮ ಗುರುಗಳ ನೈಜ ಹೆಸರು ಏನು ಅಂತಲೇ ಗೊತ್ತಿಲ್ಲ. ಇನ್ನು ಅವರ ಸಿದ್ಧಾಂತ ಗೊತ್ತಿಲ್ಲ ಅಂತ ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ನಿಜವಾಗಿ ಅವರ ಗುರುಗಳ ಹೆಸರೇನು ಗೊತ್ತಾ? ಈ ಹೆಸರು ಉಚ್ಚಾರ ಮಾಡಲಿಕ್ಕೆ ಬೇಕು ನಮ್ಮ ವಿಧಾನಸಭೆಯಲ್ಲಿರತಕ್ಕಂತಹ ರಾಜಕೀಯ ವ್ಯಕ್ತಿಗಳು. ಅವಾಗ ಅವರ ಬಾಯಲ್ಲಿ ಸ್ಪಷ್ಟವಾದ ಹೆಸರು ಉಚ್ಚಾರಣೆ ಬರುತ್ತೆ. ಯಾಕೆ? ಅವರಿಗೆ ಆ ರಾಜಕೀಯ ವ್ಯಕ್ತಿಗಳು ಎಂದೂ ಕೂಡ ಶಕಾರ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಈ ಆಚಾರ್ಯರ ಹೆಸರು ಉಚ್ಚಾರ ಮಾಡೋದು ಕೂಡ ಶಕಾರ ಕೂಡುದು ಅಂತ, ಮತ್ತೆ ಸಕಾರದಲ್ಲೇ ಉಚ್ಚಾರ ಮಾಡಬೇಕು ಅಂತ. ಆದ್ದರಿಂದ ಅವರ ಬಾಯಿಯಲ್ಲಿ ಬರಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಹೆಸರು ಹೊರತು ನಿಮ್ಮ ಬಾಯಿಯಲ್ಲಿ ಬರಲಿಕ್ಕೆ ಯೋಗ್ಯವಾದ ಹೆಸರು ಆ ಗುರುಗಳ ಹೆಸರಲ್ಲ. ಅಂದು ಆಚಾರ್ಯ ಮಧ್ವರು ಭೂಮಿಗೆ ಬರಬೇಕು ಅಂತಾದರೆ ಸರ್ವಜ್ಞಂ ಅನ್ಯಂ ಅನವೇಕ್ಷ್ಯ ಸ್ಮೇರಾನನಃ ಭುವನ ಜೀವನಂ ಆವಭಾಷೆ. ಬ್ರಹ್ಮನ ಹತ್ರ ಹೇಳೋಣ ಅಂತಂದರೆ ಬ್ರಹ್ಮ ಅಂದ, ನಾನು ಒಬ್ಬನೇ ನಿಮ್ಮ ಕಣ್ಣಿಗೆ ಕಾಣಿಸುವುದ, ಕೆಲಸ ಮಾಡುವತ್ರನೇ ಮಾಡಿಸುವುದ, ನೀನು ಬೇರೆಯವರು ಸಿಗೋಲ್ವ ಅಂತ. ಸರಿ, ಬ್ರಹ್ಮನನ್ನು ಬದಿಗಿಟ್ಟ ಮೇಲೆ ಮತ್ತೆ ಯಾರು? ಸರ್ವಜ್ಞಂ ಅನ್ಯಂ ಅನವೇಕ್ಷ್ಯ. ಅಲ್ಲಿಯ ಕ್ರಮದಂತೆಯೇ ಹೇಳ್ತೇನೆ, ಸರ್ವಜ್ಞರಾದ ಬೇರೆ ಯಾರನ್ನೂ ಕಾಣದೆ, ಅಲ್ಲಿ ವಾಯುದೇವರು ಕೂತಿದ್ದಾರೆ, ಸರ್ವಜ್ಞರಾಗಿರತಕ್ಕಂಥ ಬೇರೆ ಯಾರನ್ನೂ ಕಾಣದೆ, ಯಾರನ್ನು ತಂದಾಗ ವಾಯುದೇವರು ಸೇರಿಸಬೇಕಾಗಿ ಮತ್ತೆ ಪುನಃ ಸ್ಮೇರಾನ ಭುವನ ಜೀವನ. ಅದಕ್ಕೆ ಹೀಗೆ ಸರ್ವಜ್ಞ ಚತುರ್ಮುಖ ಬ್ರಹ್ಮನನ್ನು ಬದಿಗಿಟ್ಟಾಯ್ತು, ಅವು ಹೋಗುವುದು ಬೇಡ ಅಂತಾಯ್ತು. ಮತ್ತೆ ಸರ್ವಜ್ಞಂ ಅನ್ಯಂ ಇನ್ನೊಬ್ಬನನ್ನು, ಯಾರನ್ನು? ಅನಂ ವೇಕ್ಷ್ಯ ಅನವೇಕ್ಷ್ಯ. ಅನ ಅಂತೇಳಿ ಮುಖ್ಯ ಪ್ರಾಣಿಗೆ ಹೆಸರು ಉಂಟ. ಆ ಅನನನ್ನು ಅಲ್ಲ ಈಕ್ಷ್ಯ ಅಂತ ಆಡಬೇಕಲ್ಲ, ವೇಕ್ಷ್ಯ ಅಂತ ಹೇಗಾಯ್ತು ಅಂತಂದ್ರೆ ಅನನನ್ನು ವಾ
ಜ್ಞಾನಕ್ಕೋಸ್ಕರ ವೀಕ್ಷ್ಯ ನೋಡಿ ಅನವೇಕ್ಷ ಸರ್ವಜ್ಞ ಅನ್ಯಂ ಅನವೇಕ್ಷ್ಯ ಅವನ ಬಳಿಗೆ ನೋಡಿ ಬ್ರಹ್ಮನ ಕಡೆಗಿದ್ದಂತಹ ಮುಖವನ್ನು ತಿರುಗಿಸಿ ವಾಯುದೇವರ ಕಡೆಗೆ ನೋಡಿ ಸ್ಮೇರಾನನ ಆವಭಾಷೆ ಅಂತ ಹೇಳಿದ ಮೇಲೆ ವಾಯುದೇವರು ತಾನು ಧರೆಗೆ ಇಳಿದು ಬಂದರು, ಸನ್ಯಾಸಿಯಾದರು. ಪಾಠ ಕೇಳಬೇಕು ಅಂತ ಉಂಟು. ತಾನಿನ್ನು ಬರೀಲಿಕ್ಕೆ ಪುಸ್ತಕ ಬರೀಲಿಕ್ಕೆ ಶುರು ಮಾಡಿಲ್ಲ. ಒಂದು ಹಳೆಯ ಪುಸ್ತಕ ಏನೋ ಇತ್ತು, ಅಚ್ಯುತ ಪ್ರೇಕ್ಷಾಚಾರ್ಯರು ಓದಿದ್ರು ಕಾಣುತ್ತೆ. ಅದನ್ನೇ ತನ್ನ ಶಿಷ್ಯನ ತಲೆಯಲ್ಲಿ, ಅದಕ್ಕೆ ಹೆಸರೇನು ಅಂತಂದರೆ ಅದು ಇಷ್ಟ ಸಿದ್ಧಿ ಅಂತ ಹೇಳಿದ್ರು. ನಾವು ಅಮಂಗಳವಾರಕ್ಕೆ ಮಂಗಳವಾರ ಅಂತ ಕರೀತೇವಲ್ಲ, ಅದೇ ರೀತಿ ಅನಿಷ್ಟ ಸಿದ್ಧಿ ಗ್ರಂಥಕ್ಕೆ ಇಷ್ಟ ಸಿದ್ಧಿ ಅಂತ ಹೆಸರು. ಅಂತ ಗ್ರಂಥವನ್ನು ಮೊದಲಿನ ಶ್ಲೋಕ ಪಾಠ ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ತಪ್ಪು ಹುಡುಕಿದ್ರಂತೆ ಆಚಾರ್ಯ ಮತ್ತು ಎಷ್ಟು ತಪ್ಪು ಹುಡುಕಿದ್ರಿಂದ ಪಂಡಿತಾಚಾರ್ಯ ಲೆಕ್ಕ ಹಾಡ್ತಾರೆ. 32 ತಪ್ಪುಗಳನ್ನು ಹುಡುಕಿದ್ರಂತೆ. 31 ಅಲ್ಲ, 33 ಅಲ್ಲ, 32. ಯಾಕೆ ಅಂತಂದ್ರೆ ಆ ಗ್ರಂಥ ಯಾರು ಬರೆದಿದ್ದಾನೋ, ಗ್ರಂಥ ಬರೆದ ಹೇಗೆ ನಮ್ಮಲ್ಲಿ ಮಧ್ವಿದೆ ಅಂದ್ರೆ ಆಚಾರ್ಯ ಮಧ್ವರು ಅಂದ್ರೆ ಒಂದೇನೋ, ಶಾಸ್ತ್ರಗಳು ಅಂತಂದ್ರೆ ಆಚಾರ್ಯ ಮಧ್ವರು ಅಂತ ಒಂದೇನೋ, ಅದೇ ರೀತಿ ಅನಿಷ್ಟ ಸಿದ್ಧಿ ಬರೆದವರು ಅಂದ್ರೆ ಒಂದೇ. ಆ ವ್ಯಕ್ತಿಯಲ್ಲಿ ಎಷ್ಟು ದೋಷಗಳು ಉಂಟು ಅಂದ್ರೆ 32 ದೋಷಗಳು ಉಂಟು ಅಂತ ತಿಳಿಸುವುದಕ್ಕೋಸ್ಕರ ಗ್ರಂಥದಲ್ಲಿ 32 ದೋಷಗಳನ್ನು ಆಚಾರ್ಯ ಮಧ್ವರು ಸಮಾಜಕ್ಕೆ ತೋರಿಸಿಕೊಟ್ಟರು. ಹೀಗೆ ಮಧ್ವರ ಜೀವನ ಮುಂದುವರಿತಾ ಕೊನೆಯದೊಂದು ಮಾತು ಹೇಳೋದಂತಾದ್ರೆ ವ್ಯಾಖ್ಯಾತ ನಿಶಿಸಕದಾಚನ ಪ್ರದೀಪೆ ಸಂಶಾಂತೆ ಪುನಃ ಅಪಿ ವಾಚಯಾಮೃತ. ದೀಪ ಆಗಿದೆ, ಶಿಷ್ಯರುಗಳಿಗೆ ಪುಸ್ತಕ ಕಾಣಿಸ್ತಾ ಇಲ್ಲ. ತಕ್ಷಣ ಮಧ್ವರು ಏನು ಮಾಡಿದ್ರು ಅಂತ ಗೊತ್ತು. ತನ್ನ ಪಾದವನ್ನು ಮುಂದಿಟ್ಟು ಅದರಿಂದ ಬೆರಳಿನಿಂದ ಬೆಳಕು ಬರುವಂತೆ ಮಾಡಿ, ಯಾವ ಇವನ ಅಪ್ಪನ ಪಾದದ ಬೆರಳಿನ ತಾಗುವಿಕೆಯಿಂದ ನೀರು ಬಂದಿತ್ತೋ ಅವನ ಮಗನ ಪಾದದ ಬೆರಳಿನಿಂದಾಗಿ ಈ ದಿವಸ ಬೆಳಕು ಬಂತು. ಹಾಗಾದರೆ ಅಪ್ಪ ಮಗ ಇಬ್ಬರನ್ನು ಚೆನ್ನಾಗಿ ಉಪಾಸನೆ ಮಾಡಿ ನಮಗೆ ನೀರಿಗೂ ಬೆಳಕಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಆ ರೀತಿಯಲ್ಲಿ ತನ್ನ ಪಾದವನ್ನು ಮುಂದಿಟ್ಟು ಅದರ ಬೆರಳಿನಿಂದ ಬೆಳಕು ಬರುವಂತೆ ಮಾಡಿ ಅಧ್ಯಯನ ಚೆನ್ನಾಗಿ ಮುಂದುವರಿಸಿದ್ರಲ್ವೋ. ಪ್ರತಿ ದಿವಸ ಇದನ್ನು ಪಾರಾಯಣ ಮಾಡುವುದು, ಈ ಶ್ಲೋಕವನ್ನು ಪಾರಾಯಣ ಮಾಡುವುದು ನಮ್ಗೆಲ್ಲರಿಗೂ ಕೂಡ ಒಳಗಿನಿಂದ ಕುಕು 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 ಕುಕು. ಮೋದಿ ಹೋದರೆ ಮುಂದೆ ಯಾರು ನೋಡಿ. ತೈಲದ ದೀಪ ಹೋದಾಗ ಹೇಗೆ ಆಚಾರ್ಯ ಮಧ್ವರು ತನ್ನ ಪಾದದ ಬೆರಳನ್ನು ಮುಂದಿಟ್ಟು ಆ ಬೆಳಕಿಗೆ ಇನ್ನೊಂದು ಬೆಳಕನ್ನು ಒದಗಿಸಿಕೊಟ್ರೋ, ಅದೇ ರೀತಿಯಲ್ಲಿ ಈ ಶ್ಲೋಕವನ್ನು ಪ್ರತಿ ದಿವಸ ಪಾರಾಯಣ ಮಾಡಿದ್ರೆ ಮೋದಿ ಹೋದ್ರೆ ಯೋಗಿ ಅಂತ ಹೇಳಿಕೊಂಡು ಬೇಕಲ್ವೋ. ಯಾಕೆಂತಂದ್ರೆ ನಾವು ಈಗ ತುಂಬಾ ಅನರ್ಥಗಳನ್ನು ನೋಡ್ತೀವಿ. ಮೊನ್ನೆ ನಮ್ಮ ಕಣ್ಣೆದುರಿಗೆ ಏನು ಅನ್ಯಾಯ ಆಯಿತು ಅಂತ ನಾವು ನೋಡ್ತಾ ಇದ್ದೇವಲ್ವೋ. ಹಾಗಾದ್ರೆ ಆ ಅನ್ಯಾಯಕ್ಕೆ ಪ್ರತಿಭಟನೆಗೆ ಈಗ ಸಜ್ಜಾಗಿದ್ದಾರೆ. ಅದೇ ರೀತಿಯಲ್ಲಿ ಸಜ್ಜಾಗಿರತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಅದು ಯೋಗಿ. ಹಾಗಾದ್ರೆ ಆ ಯೋಗ್ಯವಾದ ವ್ಯಕ್ತಿಯೇ ಬರಬೇಕು. ತೈಲದ ದೀಪದ ಜಾಗದಲ್ಲಿ ಆಚಾರ್ಯ ಮಧ್ವರು ತೈಲದ ದೀಪದಿಂದ ಎಷ್ಟು ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತಿತ್ತೋ ಅದಕ್ಕಿಂತ ಜಾಸ್ತಿ ಸ್ಪಷ್ಟವಾಗಿ ಕಾಣುವಂತೆ ತನ್ನ ಪಾದದ ಬೆರಳನ್ನು ಮುಂದಿಟ್ಟರು. ಅದೇ ರೀತಿಯಲ್ಲಿ ಈಗ ಯಾವ ರೀತಿಯಲ್ಲಿ ಒಂದು ನಮ್ಮ ದೇಶದ ನಡೆಸುವಿಕೆ ಒರಿತಾ ಉಂಟೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಧೈರ್ಯದಿಂದ ನಡೆಸತಕ್ಕಂಥ ವ್ಯಕ್ತಿ ನಮಗೆ ಬರಬೇಕು ಅಂತಾದರೆ ನಾವೆಲ್ಲರೂ ಕೂಡ ವ್ಯಾಖ್ಯಾತ ನಿಶಿಸಕದಾಚನ ಪ್ರತಿಭೆ ಅನ್ನತಕ್ಕಂಥ ಶ್ಲೋಕವನ್ನು ಪ್ರತಿ ದಿವಸ ನಾವು ಪಾರಾಯಣ ಮಾಡೋಣ. ಇದು ಮಧ್ವವಿಜಯದ ಒಂದು ಶಕ್ತಿ ಏನು ನಾವು ದೇಶಕ್ಕೆ ತೋರಿಸಿಕೊಳ್ಳೋಣ ಅಂತೇಳಿ ನಮ್ಮ ಗುರುಗಳ ಪೀಠಾರೋಹಣದ ಶತಮಾನದ ಸಂದರ್ಭದಲ್ಲಿ ನಮ್ಮ ಪರಮೇಶ್ವರಿ ಗುರುಗಳು ವಿಬುಧ ಪ್ರಿಯರು ಅವರನ್ನು ಭಂಡಾರಕೇರಿ ಮಠದ ಪೀಠದಲ್ಲಿ ಕೂಡಿಸಿದ್ರು. ನಮ್ಮ ಗುರುಗಳು ವಿಭುದೇಶ ತೀರ್ಥರು ಅವರಿಗೆ ಕೃಷ್ಣ ಪೂಜೆಯನ್ನು ಒದಗಿಸಿದರು. ಸುಮಾರು ಜನ ಹೇಳ್ಬೋದು ನಾನು ಒದಗಿಸಿಕೊಟ್ಟದ್ದು ನಾವು ಒದಗಿಸಿಕೊಟ್ಟದ್ದು ಅಂತ ತುಂಬಾ ಜನ ಹೇಳ್ಬೋದು. ಆದರೆ ಆ ಅಧಿಕಾರ ಯಾರಿಗೂ ನನ್ನ ಗುರುಗಳಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಯಾಕೆಂತಂದ್ರೆ ದ್ವಂದ್ವ ಮಠ, ಪಲಿಮಾರ ಮಠಕ್ಕೆ ದ್ವಂದ್ವ ಮಠ, ಅದು ಮಾರುಮಠ. ಆದ್ರಿಂದ ಆ ಪೀಠದಲ್ಲಿ ಯಾರನ್ನು ಕೂಡಿಸ್ಬೇಕು ಇಳಿಸ್ಬೇಕು ಅಂತ ಅಧಿಕಾರ ಇರುವುದು ವಿಭುದೇಶ ತೀರ್ಥರಿಗೆ. ಆದ್ರಿಂದ ವಿಭುದೇಶ ತೀರ್ಥ ಅವ್ರನ್ನ ಪೀಠದಲ್ಲಿ ಕೂಡಿಸಿದ್ರು. ವಿಭುದೇಶ ತೀರ್ಥರು ಆವಾಗ ಎಲ್ಲೋ ಶಾಲೆಯಲ್ಲಿ ಇದ್ರಂತೆ, ಉಡುಪಿಯ ಪೂರ್ಣ ಪ್ರಜ್ಞಾ ಶಾಲೆಯ ವರಾಂಡದಲ್ಲಿ ಇದ್ರಂತೆ. ಆವಾಗ ಯಾರೋ ಬಂದು ಹೇಳಿದ್ರಂತೆ, ಹೀಗೆ ಮೊದಲಿದ್ದ ಸ್ವಾಮಿಗಳು ಬಿಟ್ಟು ಹೋಗ್ತಾರೆ, ಅವರು ಈ ಪೀಠವನ್ನು ವಿದ್ಯಾಮಾನ್ಯರಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ.
ಸ್ವಾಮಿ ಅಂತೇಳಿ ವಿಭುದೇಶರ ಹತ್ರ ಬಂದು ಹೇಳಿದಾಗ ವಿಭುದೇಶರು ತಕ್ಷಣ ಹೇಳಿದ್ದಂತೆ ಇದಕ್ಕೆ ವಿದ್ಯಾಮಾನ್ಯರ ಪ್ರತಿಕ್ರಿಯೆ ಏನಿತ್ತು ಅಂತ. ಅವಾಗ ಅದೇ ವ್ಯಕ್ತಿ ಹೇಳಿದರು, ನನಗೆ ಆ ಭಾಗ್ಯ ಸಿಕ್ಕೀತಾ ಅಂತ ಹೇಳಿಕೊಂಡು ವಿದ್ಯಾಮಾನ್ಯರು ಕೇಳಿದ್ರು ಅಂತ ಹೇಳಿಕೊಂಡು ಈ ವ್ಯಕ್ತಿ ಗುರುಗಳ ಕೇಳ. ಆವಾಗ ಗುರುಗಳು ಅಲ್ಲೇ ಗ್ರೌಂಡಲ್ಲೇ ಇದ್ದುಕೊಂಡು ತೆಗೆದುಕೊಂಡಿರತಕ್ಕಂಥ ತೀರ್ಮಾನ, ಅವರ ಹತ್ರ ಕೇಳುವುದಾ ಇವರ ಹತ್ರ ಕೇಳುವುದು. ಯಾಕೆಂದ್ರೆ ಅಷ್ಟರ ತನಕ ಒಂದು ಮಠದ ಸನ್ಯಾಸಿಯನ್ನು ಮತ್ತೊಂದು ಮಠಕ್ಕೆ ತಂದದ್ದು ಅಂತಿಲ್ಲ. ಇದರಲ್ಲಿ 100ಕ್ಕೆ 100 ಧೈರ್ಯವನ್ನು ತೆಗೆದುಕೊಂಡವರು ಯಾರು ಏನು ಬೇಕಾದರೂ ಹೇಳಿಕೊಂಡ್ರೆ. ನನ್ನ ಗುರುಗಳು ಮೊದಲು ಹಾಗೇನೆ, ಮಧ್ವಾಚಾರ ರುಜುಗಳು ಅಂತ ಎರಡನೇ ರುಜುಗಳು ನನ್ನ ಗುರುಗಳೇ. ಆ ರೀತಿಯಲ್ಲಿ ಫಸ್ಟ್ ಅವರು ನೇರವಾಗಿ ಹೋಗತಕ್ಕಂಥದ್ದು, ಯಾವುದಕ್ಕೂ ನಂಜದೆ ಅಳುಕದೆ ಯಾರ ಹತ್ರ ಕೇಳದೆ ವಿದ್ಯಾಮಾನ್ಯರು ತಂದು ಪಲಿವಾರ ಮಠದ ಪೀಠದಲ್ಲಿ ಕೂಡಿಸಿ ಕೃಷ್ಣ ಪೂಜೆಯನ್ನು ಕೊಟ್ಟು ನನ್ನ ಗುರುಗಳು ತುಂಬಾ ಪುಣ್ಯ ಸಂಪಾದನೆ ಮಾಡಿ ನನ್ನ ಗುರುಗಳು. ವಿದ್ಯಾಮಾನ್ಯರು ಅದಕ್ಕಿಂತ ಮೊದಲು ಕೂಡ ರಾಮದೇವರ ಪೂಜೆ ಮಾಡಿಕೊಂಡು ರಾಮನಲ್ಲಿ ಕೃಷ್ಣನನ್ನು ಕಂಡು ಪೂಜೆ ಮಾಡ್ತಾ ಇದ್ದವರು. ಆದರೆ ನಿಜವಾಗಿ ಈ ಕೃಷ್ಣನ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡತಕ್ಕಂಥದ್ದನ್ನು ಕೊಟ್ಟು ನನ್ನ ಗುರುಗಳವರು ತುಂಬಾ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಅಂತಹ ವಿದ್ಯಾಮಾನ್ಯರ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿಕೊಂಡು ಆಚಾರ್ಯ ಮಧ್ವರ ವಿಜಯದ ಪಾರಾಯಣ ಮಾಡಿದ್ದೇವೆ. ಇದರಿಂದ ಪ್ರೀತರಾಗಿರತಕ್ಕಂಥ ವಿದ್ಯಾಮಾನ್ಯರು ತನ್ನ ಅಂತರ್ಯಾಮಿಯಾದ ಮಧ್ವ ವ್ಯಾಸರಲ್ಲಿ ಹೇಳಿ ನಮಗೂ ಕೂಡ ಜೀವನದಲ್ಲಿ ವಿಜಯ ಆಗುವಂತೆ ಮಾಡಲಿ ಅಂತ ಹೇಳ್ತಾ, ಶ್ರೀಗಳವರು ಅವರು ಸಮರ್ಥರು, ಅವರು ಪ್ರತಿಯೊಂದಕ್ಕೂ ಕೂಡ ನನ್ನನ್ನು ಬನ್ನಿ 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 ಅಂತ ಕರೆಯುವುದು. ನನಗೂ ಕೂಡ ಇಲ್ಲಿಗೆ ಬರುವುದು ಅಂತಂದ್ರೆ ಹೇಗಾಗ್ತದೆ ಅಂತಂದ್ರೆ ರಜೆಯಲ್ಲಿ ಹಾಸ್ಟೆಲ್ನಿಂದ ಮನೆಗೆ ಬಂದಂತೆ ಆಗ್ತದೆ. 4 ವರ್ಷ ನಾನು ಇದೇ ಪ್ರಾಣದೇವರ ಸೇವೆ ಮಾಡಿಕೊಂಡಿದ್ದವ. ಇಲ್ಲೇ ಶಾಲೆ ಒಂದು ಹೈಸ್ಕೂಲ್ ಮತ್ತು ಎಲಿಮೆಂಟರಿ 2 ಶಾಲೆ ಇದೆ. 5ನೇ ತರಗತಿಗೆ ಬಂದು ಸೇರಿದವ. 8ನೇ ತರಗತಿ ಅಂತ ನಾನು ಇಲ್ಲೇ ಓದಿದವ. ಒಕ್ಕಟ್ಟೆ ಓದಿಲ್ಲ, ಒಕ್ಕಟ್ಟೆ ಅನ್ನ ತಿನ್ನಿಲ್ಲ, ಸೇವೆ ಮಾಡಿದ್ದೇನೆ ಪ್ರಾಣದೇವರ ಸೇವೆನೂ ಮಾಡಿದ್ದೇನೆ. ಇದೊಬ್ಬ ಮ್ಯಾನೇಜರ್ ಇದ್ರು, ಅವ್ರನ್ನ ಸಖತ್ತಾಗಿ ಬಯಸಿಕೊಂಡದ್ದು ಉಂಟು. ನಾನು ಹಾಗೆ ಒಂದು ಶೇಪ್ ಬಂದಿದೆ. ಹಾಗೆ ಈ ಪ್ರಾಣದೇವರು ಅಂತಂದ್ರೂ ಕೂಡ ಸಾಮಾನ್ಯದವರಲ್ಲ, ತುಂಬಾ ಜಾಗೃತ ಪ್ರಾಣದೇವರು. ನಿಮ್ಗೆಲ್ಲ ಅದರ ಹಿನ್ನೆಲೆ ಗೊತ್ತು. ಘಟಿಕಾಚಾರದಿಂದ ನೀವು ಒಲಿದು ಬಂದಿರ ನಿಂತಿರತಕ್ಕಂತಹ ಪ್ರಾಣದೇವರು. ಆರಂಭದಲ್ಲಿ ಇಲ್ಲೊಬ್ಬರು ಅಡಿಗೆಯವರಿದ್ರು, ಸ್ವಲ್ಪ ಉದಾಸೀನ, ಸ್ವಲ್ಪ ಏನು ತುಂಬ ದಿವಸ ತಿನ್ನಿ. ಅದು ಈಗ ಗಟ್ಟಿ ಹೋದ ಯಾಕೆ ನನಗೆ ಊಟ ಆಗಬೇಕು, ಅವರೇ ಅವರಿಗೆ ಬಡಿಸ್ಬೇಕು. ಅದರಿಂದ ಗಟ್ಟಿ ಹೇಳೋಲ್ಲ. ಇಲ್ಲಿ ಸ್ವಲ್ಪ ಸ್ವಲ್ಪನೇ ಅನ್ನ ನೈವೇದ್ಯ ಸಮರ್ಪಣೆಗೆ ತರಬೇಕು. ಯದ್ಯಪಿ 3 kg ಅಕ್ಕಿದ್ದು ತರಬೇಕು. ಅವರು ಸ್ವಲ್ಪನೇ ಯಾರು ಗೊತ್ತುಕೊಂಡು ಬರ್ತಾರೆ ಅಂತ ಸ್ವಲ್ಪನೇ ತರ್ತಿದ್ದಾರೆ. 2 ದಿವಸ ನೋಡಿದ ಆಂಜನೇಯ, 3 ದಿವಸ ನೋಡಿದ, 4ನೇ ದಿವಸ ಪೂಜೆ ಮಾಡತಕ್ಕಂಥ ಸ್ವಾಮಿಗಳ ಕೊಠಡಿ ಮೇಲೆ ಉಪ್ಪರಿಗೆ ಅಲ್ಲೇ ತೋಟದ ಆ ಬದಿಯಲ್ಲಿ ಒಂದು ಮಂಗ ಕೂತ್ಕೊಂಡು ಅವರ ಕೋಣೆಯ ಕಿಟಕಿಗೆ ಕಲ್ಲು ಬಿಸಾಡೋದು. ಯಾಕೆ ಏನು ಅಂತ ಅವರಿಗೆ ಗೊತ್ತಾಗಿ ತಕ್ಷಣ ತಲೆ ಹೋಯ್ತವರು. ಪ್ರಾಣದೇವರಿಗೆ ಊಟ ಕಮ್ಮಿ ಆಗಿದೆ. ಅಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಾಳೆಯಿಂದ ನನಗೆ 3 kg ಅಕ್ಕಿದ್ದು ಅನ್ನ ತಂದು ಹಾಕ್ತೇನೆ, ಊಟಕ್ಕೆ ಹಾಕ್ತೇನೆ ಅಂದಾಗ ಮಂಗ ಎಲ್ಲಿ ಹೋಯ್ತು ಅಂತಿಲ್ಲ. ಇದು ನಮ್ಮ ಕಣ್ಣೆದುರಿಗೆ ನಡೆದ ಘಟನೆ. ರಘುವಲ್ಲಭ ತೀರ್ಥರು ಅಂತ ಅವರ ಕಾಲದಲ್ಲಿ ನಡೆದಿರತಕ್ಕಂಥ ಘಟನೆ. ಆ ಸಮಯದಲ್ಲಿ ನಾನು ಇಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಹಾಗೆ ತುಂಬಾ ಜಾಗೃತರಾಗಿರ್ತಕ್ಕಂತಹ ಪ್ರಾಣದೇವರು. ಈ ಪ್ರಾಣದೇವರಲ್ಲಿ ನಾವು ರಾಮದೇವರ ವಿದ್ಯಾಮಾನರಲ್ಲಿ ಪ್ರಾಣದೇವರಲ್ಲಿ ರಾಮದೇವರನ್ನು ಕಾಣೋಣ. ನಮ್ಮ ದೇಶದ ಬಗ್ಗೆ ನಾವು ನಿತ್ಯ ಪ್ರಾರ್ಥನೆ ಮಾಡೋಣ ಅಂತ ಆಶಿಸಿ 2 ಮಾತನ್ನು ಕೃಷ್ಣ ಅರ್ಪಣ.